ಈ ಹಿನ್ನೆಲೆಯಲ್ಲಿ ನೀವು ದಯಮಾಡಿ ಬೇಷರತ್ತಾಗಿ ಅದನ್ನು ಕ್ಷಮೆ ಕೇಳಿದ್ರೆ ಇದು ಇಲ್ಲಿಗೆ ಮುಗಿತದೆ. ಕ್ಷಮೆ ಕೇಳದಿದ್ದರೆ ಮುಂದಿನ ಕಾರ್ಯಕ್ರಮ ಮಾಡಬೇಕು. ಏನು ಮಾಡ್ತೀನಿ ನೋಡಿ. ನಜೀರಮ್ಮ ನಿಮಗೆ ಹೇಳ್ತೀನಿ. ಸನ್ಮಾನ್ಯ ಸಭಾಪತಿಯವರೇ, ನನ್ನೆ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡ್ಬೋದು. ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು. ನಮಗೆ ಮೋದಿ ಅಂತ ಹೇಳ್ಬಿಟ್ಟು ಇವ್ರು ಅಮೆರಿಕಲ್ಲಿ ಹೋಗಿ ಹೇಳಿಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಕೊಡಿ, ಮಾತಾಡೋದಕ್ಕೆ ಅವಕಾಶ ಕೊಡಿ. ಸಭಾಪತಿಗಳೇ, ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಹಿನ್ನೆಲೆ ಬೇಕಾಗಿಲ್ಲ ನಮಗೆ. ಹಿನ್ನೆಲೆ ಬೇಕಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ ಈಗ? ಯಾರೋ ಒಂದು ಅವ್ರಿಗೆ ಬೇಕಂತ ಹೇಳಿದ್ರು. ಸಂವಿಧಾನಿಕವಾಗಿದ್ರೆ ತಪ್ಪು ಪ್ರಸ್ತಾವ ಮಾಡಲಿಕ್ಕೆ ಮಾತಾಡ್ತಾರೆ. ಅಲ್ಲ, ದೇಶದ ಪ್ರಧಾನಮಂತ್ರಿ ಅಂತಂದ್ರೆ ಇಡೀ ಪ್ರಪಂಚನೇ ಹೆಮ್ಮೆ ಪಡ್ತಾ ಇದೆ. ಇವರಿಗೆ ಒಬ್ಬರಿಗೆ ಇಷ್ಟ ಇಲ್ಲದೆ ಇರಬಹುದು ನೋಡಿ. ರವಿಕುಮಾರ್, ಸಭಾಪತಿಗಳು, ಸದನದಲ್ಲಿ ನೀವು ಅಷ್ಟ ಬುದ್ಧಿವಂತರು ತಿಳ್ಕೊಂಡು ನಿಮ್ಮಷ್ಟು ಮೂರ್ಖರ ಆಗಿಲ್ಲ. ನಾ ಹೇಳ್ತೀನಿ, ಮಾತಾಡಕತ್ತೀನಿ, ನಾ ಹೇಳ್ತೀನಿ. ನನ್ನ ಒಳಗೆ ನೀವು ನಡು ಯಾಕೆ ಅದಕ್ಕೆ ಪ್ರಸಂಗ ಮಾಡ್ತೀರಿ? ಹೇಳಕತ್ತೀನಿ. ಈಗ ನೀವು ಹೇಳಿದ್ ಸರಿ ಇದೆ, ಒಪ್ಪಿದೆ. ಮಾತಾಡೋ ಚಟನ ಇದ್ರೆ ಮಾತಾಡಿ. ಮಾನ್ಯ ಬಿಡಿ, ನಾ ಹೇಳಿದ್ದೀನಿ. ಅದಕ್ಕೆ ಕೇಳಕ್ಕೆ ತಾಳ್ಮೆ ಇಲ್ಲ. ಸಹಿಸಿಕೊಂಡ ತಕ್ಷಣ ನೀವು ಅವಕಾಶ ಯಾಕಂದ್ರೆ ಅವ್ರು ಭಾಷಣ ಮಾಡ ಅಂತ ಆ ರೀತಿ ಸರಿಯಾಗಲ್ಲ. ಅವಕಾಶ ಮಾಡಿಕೊಡಿ. ಆಮೇಲೆ ಏನ್ ಹೇಳಿದ್ರೆ ಮಾಡಿದೀವಿ. ಸಭಾಪತಿ ಪೀಠದಿಂದಲೇ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರವ್ರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರ ನಿಮಗೂ ಗೌರವ, ಸದನಕ್ಕೆ ಗೌರವ. ಅದು ನೀವು ಬಿಟ್ಟದ್ದು. ಏನು ಮಾಡ್ತೀರಿ ನನಗೆ ಹೇಳಿದ್ರಿ. ಭಾಷಣ ಮಾಡಬೇಡಿ. ಇರ್ತಕ್ಕಂಥ ಕೆಲವು ವಿಷಯಗಳು ಯಾರು ಮಾತಾಡಬೇಡ್ರಿ. ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ಬೀದಿಯಲ್ಲಿದ್ದಾರೆ. ಅದರಿಂದ ಕಾರ್ಮಿಕರೆಲ್ಲ ನೀವು ಹೇಳಿದ್ದು ತಪ್ಪು ಆಯ್ತು. ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ಈಗ ನಾನು ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ. ಇಲ್ಲಾಂದ್ರೆ ನೀವೇ ಬೆಂಬಲಿಸ್ತೀರಾ? ನೀವು ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಿ ಅಂತ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ, ಒಂದು ನಿಮಿಷ. ಒಂದು ಟ್ರ್ಯಾಕಿಗೆ ಹೊಂಟಿದೆ, ಅದು ಮುಗೀಲಿ, ಆಮೇಲೆ ನೀವು ಹೇಳಕತ್ತಿರೋದು ನಿಮ್ಗೆ. ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು. ಅಂದ್ರೆ ಕೇಳ್ಬೇಕಾಗತಿ. ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗೆ ಆಗುದಿಲ್ಲ. ನಜೀರಮ್ಮದವ್ರ, ಸಭಾಪತಿಯವರ, ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿಯವರು ಇದು ಏನು ಪಾಕಿಸ್ತಾನ ನಾಲ್ಗೆನಾ, ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ, ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳಬೇಕು ಮಾಡ್ರಿ. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೊತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದ್ದು ಮೊದಲು ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಸನ್ಮಾನ ಮಾಡ್ಬೇಕಾದ್ರೆ ಇದು ಅಪಮಾನ. ಈ ಸನ್ಮಾನ್ಯ ಸಭಾಪತಿಯವರೇ, ನನಗೊಂದು ಅವಕಾಶ ಕೊಡಬೇಕು.
ಈಗ ಪ್ರತಿ ದಿವಸ ನಾವು ಯಾರು ಇಡೀ ಕರ್ನಾಟಕದಲ್ಲಿ ಇರೋರು ಯಾರು ಕೂಡ ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ opposition ಅವರು ಪ್ರತಿ ದಿವಸ ಹತ್ತಾರು ಪಾಕಿಸ್ತಾನ ಜ್ಞಾಪಕ ಮಾಡ್ತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ. ಅಪೋಸಿಷನ್ ಪಾರ್ಟಿಯವರು ಪ್ರತಿ ಸದಸ್ಯರು ಪಾಕಿಸ್ತಾನಕ್ಕೆ ಜ್ಞಾಪಕ ಮಾಡ್ಕೊಳ್ತಾರೆ. ಅವಕಾಶ ಕೊಡಿ, ಹೇಳಿ ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಮಾತಾಡಿ ಸೂಚನೆ ಕೊಟ್ಟಿದ್ರಿ. ಪಾಕಿಸ್ತಾನ ಇವರೇ ಡಿಕ್ಟೇಟ್ ಮಾಡಿದರೆ ಈಗ ಸಭಾಪತಿಗಳೇ ಪುನರಾವರ್ತನೆ ಆಗುತ್ತೆ ಅಂದ್ರೆ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಕೂಡ ಬಹಳ ಚೆನ್ನಾಗಿ ನಡ್ಕೋತಾರೆ. ಬೆಳಗ್ಗೆಯಿಂದ ಸಂಜೆ ಮಾತಾಡಕ್ ಸಾಧ್ಯ ಇಲ್ಲ. ಒಂದು ನಿಮಿಷ ಪಾಕಿಸ್ತಾನ ಮಾನ್ಯ ಸಭಾಪತಿಗಳೇ, ಇವತ್ತು ಕಳೆದ 3-4 ದಿನದಿಂದ ನೀವು ಒಂದು ಆರ್ಡರ್ ತಗೊಂಡ್ಮೇಲೆ ಔಷಧ ನಾವೆಲ್ಲ ಸದಸ್ಯರು ಸೇರಿ ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಯಾರು ಇಲ್ಲ ಅನ್ನೋದನ್ನ ಇಡೀ ಸದನ ಒಪ್ಕೊಂಡಿದೆ. ಯಾಕಂದ್ರೆ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ. ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದ್ದಾವೆ 3-4 ದಿನದಿಂದ. ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯನ್ನು ನಾವು ಕ್ಲಾರಿಫೈ ಮಾಡಿದ್ದೀವಿ. ಆದರೆ ನಿನ್ನೆ ಅವ್ರು ಹೇಳ್ದಂಗೆ ಕೆಲವು ಪ್ರೊವೊಕೇಶನ್ ಆದಾಗ ಅವರು ಏನೋ ಮಾತು ಮೀರಿ ಅದನ್ನ ಹೇಳಿರ್ಬೋದು. ಒಂದು ನಿಮಿಷ ರವಿಕುಮಾರ್ ಅವರೇ, ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿಲ್ಲ. ನನಗೆ ಟೈಪ್ ಸಭಾಪತಿಗಳೇ, ಆದ್ರೆ ಅವರು ಆಫ್ಘಾನಿಸ್ತಾನದಿಂದ ಬಂದಿಲ್ಲ, ಶ್ರೀಲಂಕಾದಿಂದ ಬಂದಿಲ್ಲ. ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಹಂಗಾಗಿ ಮಾನ್ಯ ವಿರೋಧ ಪಕ್ಷಕ್ಕೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಸಭಾಪತಿಗಳು ಹೇಳಿದಂಗೆ 1-2 ನಿಮಿಷ ಅವಕಾಶ ಕೊಡಿ. ಸದನ ನಡಿಬೇಕಾಗಿದೆ. ಎಲ್ಲ ಬಹಳಷ್ಟು ಕಾರ್ಯಕ್ರಮ ದಯಮಾಡಿ ಸಭಾಪತಿಗಳು ಹೇಳಿದ್ರೆ ಕೇಳಿ 1-2 ನಿಮಿಷ ಅವಕಾಶ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸಭಾಪತಿಗಳೇ, ತಾವು ಪೀಠದಿಂದ ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಸಮಾಧಾನವಾಗಿ ನಾವೆಲ್ಲ ಕೇಳಿದ್ವು. ಪೀಠದಿಂದ ಒಂದು ಸಂಪೂರ್ಣವಾಗಿ ಏನೇನು ಘಟನೆಗಳು ನಡೆದಿತ್ತು ಇನ್ಸಿಡೆಂಟು ವಿಚಾರದಲ್ಲಿ ಮತ್ತು ಎಲ್ಲ ಪದಗಳನ್ನು ಕೂಡ ಪದಪ್ರಯೋಗ ಮಾಡಿ ಹೇಳಿದ್ವಿ. ಈ ಸದನ 4ನೇ ತಾರೀಕುವರೆಗೂ ಮುಂದೂಡಿದ ವಿಷಯ ಕೂಡ ಆಡಳಿತ ಪಕ್ಷದ ಎಲ್ಲ ಸದಸ್ಯರಿಗೆ, ಗೌರವಾನ್ವಿತ ಸದಸ್ಯರಿಗೆ ನಮಗೆಲ್ಲ ಗೊತ್ತಿದೆ. 1ನೇ ತಾರೀಕು ಮುಗಿಬೇಕಾಗಿದ್ದು 4ನೇ ತಾರೀಕು.
4ನೇ ತಾರೀಕು ಮುಗಿಬೇಕು ಅನ್ನೋ ಉದ್ದೇಶ 4ನೇ ತಾರೀಕು ಯಾವ ಪರ್ಪಸ್ಸಿಗೆ ಮುಂದೂಡಿದ್ದು ಅನ್ನೋದು ಗೊತ್ತಿದ್ದು ಕೂಡ ಆಡಳಿತ ಪಕ್ಷದವರಿಗೆ ನೀವು ಭಾಳ ನೀಟಾಗಿ ಹೇಳಿದ್ರಿ. ಯಾರು ಆ ಪದಪ್ರಯೋಗಗಳನ್ನು ಮಾಡಿದರು ಅವರಿಗೆ ತಾವು ಅಸಂವಿಧಾನಿಕ ಅನ್ನೋ ವಿಚಾರದಲ್ಲೂ ಹೇಳಿದ್ರಿ. ಮತ್ತು ಇದನ್ನು ಅಕ್ಷಮ್ಯ ಅಪರಾಧದ ಪದವನ್ನು ಉಪಯೋಗಿಸಿದ್ದೀರಿ ಅಂತಲೂ ಕೂಡ ತಾವು ಹೇಳಿದ್ರಿ. ಇದು ಹೇಳಿದ ಮೇಲೆ ಅವರು ಒಂದು ವಿಚಾರ ಹೇಳಿದರು. ಮತ್ತು ಇನ್ನೊಂದು ವರ್ಡು ಒಂದು ಸಾರಿ ಸ್ಲಿಪ್ ಅಪ್ ಎಟ್ಟಂಗೆ ಬರ್ತದೆ, ಅಲ್ಲ ಸ್ಪೋರ್ ಅಪ್ ಮೂಮೆಂಟ್ ಬರ್ತದೆ. ಆದರೆ ಪದೇ ಪದೇ ಪುನರುಚ್ಚಾರ ಮಾಡಿರೋ ವಿಚಾರನೂ ಕೂಡ ತಾವು ಹೇಳಿದ್ರಿ. ಪದೇ ಪದೇ ಅಂತ ಹೇಳಿದರೆ ಇಟ್ ಈಸ್ ಮೋಸ್ಟ್ ಇಂಟೆನ್ಷನಲ್ ಅಂತ ಆಯ್ತು. ಪ್ರವೋಕ್ ಅಂತ ಹೇಳಿದ್ರೆ ನನಗೆ ಇಲ್ಲಿರ್ತಕ್ಕಂಥವ್ರು ಏನೋ ಪ್ರವೋಕ್ ಮಾಡಿಬಿಟ್ರೆ ನನಗೆ ಬ್ರೈನಿಗೆ ಮತ್ತು ನಾಲಿಗೆಗೆ ಕನೆಕ್ಷನ್ ತಪ್ಪುತ್ತಾ ಪ್ರವೋಕ್ ಮಾಡಿದರೆ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನೀವು ಸಚಿವರಾಗಿ ಕೆಲಸ ಮಾಡಿದವರು, ಶಾಸಕರಾಗಿದ್ದೀರಿ, ಹಿರಿಯರಿದ್ದೀರಿ, ಮತ್ತು ಇವತ್ತು ರಾಜಕೀಯ ಕಾರ್ಯದರ್ಶಿ ಇದ್ದೀರಿ. ಅವರು ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯಾಗಿ ಈಸ್ ಇಟ್ ಎ ಪ್ರಾಪರ್ ಅಡ್ವೈಸ್ ಟು ಮುಖ್ಯಮಂತ್ರಿಗಳಿಗೆ ಈ ರೀತಿ ಅಡ್ವೈಸ್ ಕೊಟ್ಟರೆ ಮುಖ್ಯಮಂತ್ರಿಗಳ ಎದುರಿಗೇನೆ ರಿಪೀಟೆಡ್ಲಿ ಆ ಪದಗಳನ್ನು ಉಪಯೋಗಿಸಿದಾಗ ಒಬ್ಬ ಪ್ರಧಾನಮಂತ್ರಿಗೆ ನಾವು ಗೌರವ ಕೊಡಬೇಕಾದಂಥದ್ದು. ಇಂಟರ್ನ್ಯಾಷನಲಿ ನಮ್ಮ ದೇಶಕ್ಕೆ ಒಂದು ಹೆಸರಿದೆ ಬಿಕಾಸ್ ಆಫ್ ದಟ್ ಆ ಪ್ರಧಾನಮಂತ್ರಿಯಿಂದ. ಅಂಥ ಪ್ರಧಾನಮಂತ್ರಿಗೆ ಇಂಥ ಪದ ಪ್ರಯೋಗ ಮಾಡಿರ್ತಕ್ಕಂಥದ್ದು, ಪದೇ ಪದೇ ಮಾಡಿರ್ತಕ್ಕಂಥದ್ದು, ಪ್ರವೋಕನ್ನ ವಿಚಾರದಲ್ಲಿ ನಿಮ್ಮಂಥ ಹಿರಿಯರು, ನಿಮ್ಮಂಥ ಪ್ರಜ್ಞಾವಂತರು ಆ ಪ್ರವೋಕನ್ನು ಹೇಳಿದರು. ಅದಕ್ಕೋಸ್ಕರ ಹೇಳಿದೆ ಅನ್ನೋ ವಿಚಾರ ನೀವೇನೋ ಹೇಳಕ್ಕೆ ಹೋಗ್ತಾ ಇದ್ರಿ. ಆದರೆ ಅದು 100ಕ್ಕೆ 100 ಸಲ್ಲದು ಅನ್ನೋದು ಮಾತನ್ನ ಇಡೀ ಸದನ ಹೇಳಿದೆ ಅಂತೇಳಿ ಮೊನ್ನೆ ಇಡೀ ಸದನ ಇದು ತಪ್ಪಾಗಿದೆ ಅನ್ನೋ ವಿಚಾರವನ್ನು ಪೀಠದಿಂದ ಹೇಳಿದ್ದಾರೆ. ಪೀಠದಿಂದ ಹೇಳಿದ ಮೇಲೆ ಯಾರು ಏನು ದೊಡ್ಡವರಲ್ಲ, ಕೆಲವು ಸರಿ ತಪ್ಪಾಗ್ತದೆ. ಆ ತಪ್ಪನ್ನು ಯಾವ ರೀತಿ ತಪ್ಪಾಗಿದೆ ಅನ್ನೋ ವಿಚಾರನ ವಿಶ್ಲೇಷಣೆ ಬಿಟ್ಟು ಫೋರ್ತ್ ಬೇಷರತ್ತು ಅದು ಸಭಾಪತಿಗಳ ಪೀಠದಿಂದ ಏನು ಆದೇಶ ಕೊಟ್ಟಿದ್ದಾರೆ ಆದೇಶವನ್ನು ಪಾಲನೆ ಮಾಡಿದರೆ ಇಡೀ ಸದನಕ್ಕೂ ಗೌರವ ಬರ್ತದೆ, ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ಆ್ಯಂಡ್ ಪ್ರೆಷಿಯಸ್ ಟೈಮ್ ಆಫ್ ದಿ ಹೌಸ್ ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ. ಇಂಥ ಒಂದು ಕೆಲಸವನ್ನು ನಾವು ಪ್ರೆಷಿಯಸ್ ಟೈಮ್ 4ನೇ ತಾರೀಕುವರೆಗೆ ಏನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ರಾಜ್ಯದ ಜನತೆ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು. ಆಡಳಿತ ಪಕ್ಷದ ಸದಸ್ಯರು, ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು. ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ ಎನ್ ಎಂಡ್ ಟು ದಿಸ್. ನೀವು ಯಾರು ಮಾತಾಡಬೇಡಿ ದಯಮಾಡಿ. ಒಂದು ಹಂತಕ್ಕೆ ಬರತ್ತೀನಿ ನಾನು, ನೀವು ಯಾರು ಮಾತಾಡಬೇಡಿ. ಸಭಾನಾಯಕರು ಇಷ್ಟೇ ಹೇಳಿ ನಾನು ಮತ್ತೇನಂದ್ರೆ ನಾವು ಅವ್ರಿಗೆ ಹೇಳಿ, ನೀವು ಕ್ಷಮೆ ಕೋರುತ್ತಿಲ್ಲ. ಈ ಹಿಂದೆ ದಿನಾಂಕ 13/7/23 ಪ್ರಧಾನಮಂತ್ರಿ ದೇಶಕ್ಕೆ ಶುರು ಮಾಡಿದ್ದಾರೆ. ಪ್ರಧಾನ ಧಿಕ್ಕಾರಿಕ ಮಾತಾಡ್ತೀರಿ, ಪದೇ ಪದೇ ಸದನ ನಿಯಮಗಳನ್ನು ಉಲ್ಲಂಘಿಸುತ್ತೀರಿ ಅನ್ನೋದನ್ನು ಎಲ್ಲ ನೋಟ್ ಮಾಡ್ಕೊಂಡಿನಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತು ಸಭಾನಾಯಕರು, ಪೀಠದಿಂದ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಅವಕಾಶ ಮಾಡಿಕೊಡಬೇಡಿ, ಬೇಕು ಕ್ಷಮೆ ಕೇಳಿ ಎಂದು ಮತ್ತೊಮ್ಮೆ ಪೀಠದಿಂದ ಹೇಳುತ್ತೇನೆ. ಅದಕ್ಕೆ ದಯಮಾಡಿ ನಾನೇನಂತೀನಿ ಅಂದರೆ, ಕ್ಷಮೆ ಕೇಳೋದಾದ್ರೆ ದೊಡ್ಡ ಮನುಷ್ಯರಾಗ್ತಾರೆ, ಸಣ್ಣವರಾಗೋದಿಲ್ಲ. ಅದರಿಂದ ಎಲ್ಲರಿಗೂ ಗೌರವ ಆಗುತ್ತೆ. ಹಾಳು ಮಾಡೋದು ಬೇಡ. ಒಂದು ನಿಮಿಷ ಎಕ್ಸ್ಪ್ಲನೇಷನ್ ಬೇಡ. ಒಂದೇನು ಬಂದಿದೆ ನೀನು ಅಂದು ರೆಕಾರ್ಡ್ ಆಗಿದೆ ನನ್ನ ಕಡೆ ಎಲ್ಲ ಇನ್ನೊಂದವ ಏನೂ ಮಾತನಾಡದೆ ಅವರು ಕ್ಷಮೆಯನ್ನು ಕೇಳಲಿ ಅಂತ ನನ್ನ ಒಂದು ಅನಿಸಿಕೆ. ಕ್ಷಮೆ ಕೇಳೋದ್ರಿಂದ ಎಲ್ಲ ಸದನಕ್ಕೆ ಗೌರವ ಬರ್ದು ಮಾಡಬೇಕಂತ ಹೇಳ್ತೀನಿ. ಹೇಳಿ ಮಾತಾಡಬೇಡಿ, ಯಾರು ಮಾತಾಡ್ತೀರಿ? ತಾವು ಹೇಳಿರ್ತಕ್ಕಂಥ ವಿಷಯಗಳನ್ನ ನಾವು ಗಮನಿಸಿದ್ದೀವಿ. ಆ ರೀತಿಯಾದಂಥ ಘಟನೆಗಳು ನಡೀಬಾರ್ದೆಂಬುದೇ ನಮ್ಮದು ಎಲ್ಲರದ್ದು ಉದ್ದೇಶ ಇದೆ. ಸದನ ಒಳ್ಳೆ ರೀತಿಯಿಂದ ನಡೀಬೇಕು, ಗೌರವ ಉಳಿಸ್ಬೇಕೆಂಬುದೇ ನಮ್ಮ ಅಭಿಪ್ರಾಯ ಏನಿದೆ. ಆದರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಮಾತನಾಡಲಿಕ್ಕೆ ಒಂದು 2 ನಿಮಿಷ ಅವರು ಏನು ನಡೀತು ಅಂತಂದರೆ ಯಾವ ರೀತಿಯಾಗಿ ವಿಷಯ ಬಂತು ಎಂಬುದಕ್ಕೆ ಅಲ್ಲ ಒಂದು ನಿಮಿಷ ರೀ. ಭೋಜೇಗೌಡ ಏನ್ರಿ ನೀವು ಸುಮ್ಕುದು ನಾ ಮಾತಾಡತ್ತೀನಿ ನೋಡ್ರಿ ಸರ್. ಈಗ ಸಭಾನಾಯಕರೇ, ಪ್ರಶ್ನೆ ಬಂದಿದ್ದೇನು, ಅವ್ರ ಎಕ್ಸ್ಪ್ಲನೇಷನ್ ಬೇಡ. ಆದಂಥ ಘಟನೆಗಳನ್ನು ನಿಮಗೆಲ್ಲ ನಾನು ತಂದಿದ್ದೀನಿ. ಇಷ್ಟು ನೋಡಿ, ನಾನು ಇದು ಬರ್ತೀನಿ ಎಲ್ಲವನ್ನ ತಂದಿದ್ದೀನಿ. ತಂದಾಗ ನಾನು ಹೇಳ್ತೀನಿ, ಭಾಷಣ ಮಾಡೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಬೇಡ, ಆಮೇಲೆ ಮಾಡಲಿ. ಬಟ್ ಬೇಸರತ್ ಕ್ಷಮೆ ಕೇಳೋದು ಅವ್ರದ್ದು ಬಿಡಲಾರ್ದ ಕರ್ಮ. ಬೇಸರ ಕ್ಷಮೆ ಕೇಳಿ ನಂತರ ಇದನ್ನು ಮುಗಿಸೋನು. ಮುಂದೆ ಅವರವರ ವೈಯಕ್ತಿಕ ಬೇರೆ ರೂಪದಲ್ಲಿ ತರಲಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಷ್ಟು ಬಿಟ್ಟು ನೋಡ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಇದು ಮಾಡಲಿ. ಸರಿ, ನೀವು ಕೊಡಿ ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ಕೊಡಿ.